ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ದೀನಿ. ಇವತ್ತು ತುಂಬ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಶುಕ್ರವಾರ ಆದರೆ ನಾನು ಜಾಸ್ತಿ ಬಾತ್ ಐಟಮೇ ಮಾಡೋದು, ಪಲಾವು ಇಲ್ಲ ಟೊಮೊಟೊ ಬಾತು, ಈ ಥರ ಏನಾದರೂ ಆಗಲಿ ರೈಸ್ ಐಟಮೇ ಜಾಸ್ತಿ ಮಾಡೋದು. ಇದು ಬಂದು ಸಾಯಂಕಾಲ ಪೂಜೆ ಮಾಡ್ತಾ ಇರೋದು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಾಯಂಕಾಲ ಮಾಡ್ತಾ ಇದ್ದೀನಿ. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोऽस्तु ते। ಫ್ರೆಂಡ್ಸ್, ಈ ವಿಡಿಯೋ ಬಂದು ವಿಡಿಯೋ ಮಾಡಿ ಸುಮಾರು ದಿನ ಆಯಿತು. ನೀವಿಲ್ಲಿ ಗಮನಿಸಬಹುದು, ನಾನು 3R ಮಿಷಿನ್ ತಗೊಳ್ಳೋಕ್ಕೂ ಮುಂಚೆ ಈ ವಿಡಿಯೋ ಮಾಡಿರೋದು. ವಿಡಿಯೋ ಮಾಡ್ತೀನಿ, ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಈ ವಿಡಿಯೋ ಇರೋದು ಕೂಡ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಆಯಿತು, ಟಿಫನ್ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಆಯಿತು. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೇ ಕಟ್ಟಿಂಗ್ ಕೂತ್ಕೊಂಡಿದ್ದೀನಿ. ಹಾಗೆ ಮಿಷಿನ್ ಕೂಡ ಓಡ್ತಾನೆ ಇದೆ. ಈ ಕಡೆ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ. ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂದರೆ ಆಗಲ್ಲ, ಅದಕ್ಕೋಸ್ಕರ ಇವತ್ತು ನನ್ನ ಮಗ ಮಾಡ್ತಾ ಇದ್ದಾನೆ. ಒಂದಿನ ನನ್ನ ಮಗ ಮಾಡ್ತಾನೆ, ಒಂದಿನ ನನ್ನ ಮಗಳು ಮಾಡ್ತಾಳೆ, ಇನ್ನೊಂದು ದಿನ ನಾನು ಮಾಡ್ತೀನಿ. ಈ ಥರ ದಿನ ಒಬ್ಬೊಬ್ಬರು ಮಾಡ್ತೀವಿ. ಯಾಕಂದರೆ ಚಳಿಗಾಲದಲ್ಲಿ ಪ್ರತಿದಿನ ತಲೆಗೆ ಸ್ನಾನ ಮಾಡಿದ್ರೆ ತಲೆನೋವು ಕೂಡ ಬರುತ್ತೆ, ಹಾಗೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಹೆಲ್ತ್ ಕೂಡ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಒಬ್ಬರು ಒಂದಿನ, ಇನ್ನೊಬ್ಬರು ಇನ್ನೊಂದು ದಿನ ಈ ಥರ ಮಾಡ್ಕೊತೀವಿ. ಮೈಗೆ ಸ್ನಾನ ಮಾಡಿ ದೀಪ ಹಚ್ಬೋದು ಅಂತ ಒಂದಷ್ಟು ಜನ ಅಂತಾರೆ, ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ. ಒಂದಷ್ಟು ಜನ ಮಾಡ್ಬೋದು ಅಂತಾರೆ, ಒಂದಷ್ಟು ಜನ ಮಾಡಬಾರ್ದು ಅಂತಾರೆ. ಹಾಗೆ ವಿಗ್ರಹಗಳ್ನ ಮುಟ್ಟಬಾರ್ದು, ಹಾಗೆ ಮಾಡ್ಬೋದು ಅಂತಾರೆ. ಆದರೆ ವಿಗ್ರಹಗಳ್ನ ಮುಟ್ಟದಿರ ಯಾವ ರೀತಿ ಮಾಡೋದು, ಹೇಗೆ ಸಾಧ್ಯ ಅಲ್ವಾ? ಹೂವು ಇಡಬೇಕಾಗುತ್ತೆ, ಹಾಗೆ ದೀಪ ಹಚ್ಚಬೇಕಾಗುತ್ತೆ. ಅದಕ್ಕೆ ಅದ್ರ ಬದಲು ನಾನು ಈ ಥರ ಮಾಡ್ಕೋತಾ ಇದ್ದೀನಿ, ಸುಮ್ಮನೆ ಯಾಕೆ ಅಂತ. ಪ್ರತಿದಿನ ಒಬ್ಬೊಬ್ಬರು ಮಾಡಿದ್ರೆ ಯಾವುದೂ ಇರಲ್ವಲ್ಲ, ನಮ್ಮ ಮನಸ್ಸಿಗೆ ಹೆಂಗೆ ಸಮಾಧಾನ ಬರುತ್ತೋ ಆ ಥರ ಮಾಡ್ಕೋಬೋದು ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತಲೂ ಹೇಳಿ. ಗಂಡು ಮಕ್ಕಳಿಗೆ ಪೂಜೆ ಮಾಡೋದ್ರ ಬಗ್ಗೆ ನಾವು ಈಗಲಿಂದನೇ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಲ್ಲೇ ನಾವೆಲ್ಲನೂ ಅವ್ರಿಗೆ ರೂಢಿ ಮಾಡಿಸ್ಬೇಕು. ಎಲ್ಲ ಮಾಡಿಸ್ತಾ ಇದ್ರೇನಲ್ವ ಅವರು ಕಲಿಯೋದು. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಬಾರ್ದು. ಪ್ರತಿಯೊಂದೂ ಹೆಣ್ಮಕ್ಳು ಮಾಡಬೇಕು, ಗಂಡು ಮಕ್ಕಳು ಮಾಡಬೇಕು. ಅವ್ರ ಮೇಲೂ ಇವ್ರ ಕೀಳು ಅಂತಲೂ ಯಾವತ್ತೂ ನಾವು ನೋಡಬಾರ್ದು. ಪ್ರತಿಯೊಂದೂ ಕೆಲಸ ಎಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರೂ ಮಾಡಬೇಕು, ಆಗಲೇ ಚೆನ್ನಾಗಿರೋದು. ಹೆಣ್ಮಕ್ಳಿಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಪೂಜೆ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ ಅವರು ಪ್ರತಿಯೊಂದು ಕಲ್ತ್ಕೊಬಿಡ್ತಾರೆ. ಆದರೆ ಗಂಡು ಮಕ್ಕಳು ಕಲಿಯಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಎಲ್ಲನೂ ಕಲಿಸಿದ್ರೆ ದೊಡ್ಡವರಾದ್ಮೇಲೂ ಅವ್ರು ಮಾಡ್ತಾರೆ. ಇಲ್ಲ ಅಂದರೆ ಈಗ ರೂಢಿ ಇಲ್ಲ ಅಂದರೆ ಆಗ ಮಾಡೋದಕ್ಕೆ ಕಷ್ಟ. ಅದಕ್ಕೆ ಈಗಲಿಂದನೇ ಪ್ರತಿಯೊಂದೂ ಕಲಿಸ್ಬೇಕು ನಾವು. ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗಿತೆ ಅಂತ ನಾವೀಗ ಅದನ್ನು ಕೇಳಿರ್ತೀವಲ್ಲ, ಸೇಮ್ ಅದೇ ರೀತಿಯೇ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲೇ ಪ್ರತಿಯೊಂದು ಕಲಿಸ್ಬೇಕು ಅವ್ರಿಗೆ. ಬರೀ ಪೂಜೆ ಅಷ್ಟೇ ಅಲ್ಲ,
ಒಂದು ಅಡುಗೆ ಮಾಡೋದಾಗಲಿ ಏನೇ ಒಂದಾಗಲಿ ನಾವು ಎಲ್ಲನೂ ಕಲಿಸ್ಬೇಕು. ಯಾಕಂದರೆ ಇನ್ನೊಬ್ಬರ ಮೇಲೆ ಅವರು ಡಿಪೆಂಡ್ ಆಗಿರಬಾರ್ದು. ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ಥರ ಇರಬೇಕು. ಹಾಗೆ ನಾವು ಪ್ರತಿದಿನವೂ ಅವ್ರಿಗೆ ನಾವು ಇಲ್ಲೇ ಇದ್ದು ಎಲ್ಲನೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾವಿಲ್ದಿರೋವಾಗ ಅವರು ಪ್ರತಿಯೊಂದು ಕಲ್ತ್ಕೊಂಡಿದ್ರೆ ಅಲ್ವಾ ಮಾಡೋಕ್ಕಾಗೋದು. ಮತ್ತು ಇನ್ನೊಬ್ಬರಿಗೆ ಕಾಯ್ಕೊಂಡಿರೋ ಅಷ್ಟು ಇರಬಾರ್ದು. ಯಾವತ್ತೂ ಅಷ್ಟೇ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಅದೊಂದೇ ನನ್ನ ಉದ್ದೇಶ. ಈಗಿನ ಕಾಲದಲ್ಲಿ ಯಾರಿಗ್ಯಾರೂ ಇಲ್ಲ. ನಾವು ಚೆನ್ನಾಗಿದ್ರೇ ಎಲ್ಲರೂ ಕೂಡ ನಮ್ಮ ಹತ್ರ ಬರೋದು. ಇಲ್ಲ ಅಂದರೆ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ. ಯಾವತ್ತೂ ನಾವು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು. ಆ ರೀತಿ ಬದುಕಬೇಕು. ಅದೊಂದೇ. ಈಗಲಿಂದ ನಮ್ಮ ಮಕ್ಳಿಗೂ ಕೂಡ ಅದೇ ರೀತಿಯಾಗಿ ಎಲ್ಲನೂ ಹೇಳ್ಕೊಡ್ಬೇಕು. ಇವತ್ತು ನನ್ನ ಮಗನಿಗೆ ಎಕ್ಸಾಮ್ ಇದೆ, ಕನ್ನಡ ಎಕ್ಸಾಮ್ ಇವತ್ತು. ಅದಕ್ಕೆ ನಾನು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ರಾತ್ರಿ ಎಲ್ಲ ಓದಿರ್ತಾರಲ್ವ, ಹಾಗೆ ಬೆಳಗ್ಗೆ ಒಂದು ಸರಿ ಹೋಗೋಕ್ಕೂ ಮುಂಚೆ ಒಂದು ಸರಿ ರಿವಿಸನ್ ಮಾಡಿಸಿದ್ರೆ ಮತ್ತೆ ಅವ್ರಿಗೆ ನೆನಪಿಗೆ ಬರುತ್ತಲ್ವ. ಅದಕ್ಕೋಸ್ಕರ ನಾನು ಈಗ ಹೋಗೋಕ್ಕೂ ಮುಂಚೆ ಒಂದು ಸರಿ ಎಲ್ಲನೂ ಕೇಳ್ತಾ ಇದ್ದೀನಿ. ಅವನು ಆನ್ಸರ್ ಮಾಡ್ತಾ ಇದ್ದಾನೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.